ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ, ಮಹಾರಾಷ್ಟ್ರ. ಇವತ್ತು ನಮ್ಮ KLE ಸಂಸ್ಥೆಯ ಮಂಗರೂಳೆ ಕನ್ನಡ ಮಾಧ್ಯಮ ಶಾಲೆ 10ನೇ ವರ್ಗದ ವಿದ್ಯಾರ್ಥಿಗಳ ಒನ್ ಡೇ ಸ್ಕೂಲ್ ಟ್ರಿಪ್ಪನ್ನು ತೆಗೆದುಕೊಂಡು ನಾವು ಸೊಲ್ಲಾಪುರ ಜಿಲ್ಲೆಯ ಅಕ್ಲೂಜ್ಗೆ ಬಂದಿದ್ದೇವೆ. ಬೆಳಗ್ಗೆಯಿಂದ ಇದು ಒನ್ ಡೇ ಟೂರ್ ಇದೆ. ಸೊ ಒನ್ ಡೇ ಟ್ರಿಪ್ ನಾವು ವಿದ್ಯಾರ್ಥಿ ಜೊತೆಗೆ ತುಂಬ ಸಂತೋಷದಿಂದ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಕೂಡ ಪ್ರಕಟವಾಗಿತ್ತು. ಇಲ್ಲಿಯವರೆಗೆ ನಿನ್ನೆಯಿಂದ ಇವತ್ತಿನವರೆಗೆ 153 ಸಾವಕಾಶ ಪ್ರಜ್ವಲ್ ಸಾವಕಾಶ್. ನಿನ್ನೆ ರಾತ್ರಿಯಿಂದ ಇವತ್ತಿನ ಬೆಳಗ್ಗೆವರೆಗೆ 153 ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ಉತ್ತೀರ್ಣರಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ. ಪರೀಕ್ಷೆ ಉತ್ತೀರ್ಣ ಮಾಡಿದಂಥ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬು ಹೃದಯದ ಅಭಿನಂದನೆಗಳು. ಒಬ್ಬೊಬ್ಬರು ಒಂದೊಂದು ಪರಿಸ್ಥಿತಿಯನ್ನು ಮೆಟ್ಟಿ ನಿಂತು ಸಾಧನೆಯನ್ನು ಮಾಡಿದ್ದಾರೆ. ಅಂಥ ಪ್ರತಿಭಾವಂತ ವಿದ್ಯಾರ್ಥಿ ಮಿತ್ರರಿಗೆ ತುಂಬು ಹೃದಯದ ಅಭಿನಂದನೆಗಳು. ಅವರು ಕುರಿತು ವಿಡಿಯೋ ಮಾಡೋ ಸಲುವಾಗಿ ಇವಾಗ ನನ್ನ ಹತ್ರ ಟೈಮ್ ಇಲ್ಲ. ನಾಳೆ ಎಲ್ಲರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡುತ್ತೇನೆ. ಇವರೆಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿ ಬಳಗದವರು. 10ನೇ ವರ್ಗದ ಕನ್ನಡ ಮಾಧ್ಯಮ ಮತ್ತು ಮರಾಠಿ ಮಾಧ್ಯಮದ ವಿದ್ಯಾರ್ಥಿಗಳು ತುಂಬ ಸಂತೋಷದಿಂದ. ಒಂದು ಮಾತು ನಿಜ, 153 ಈಗ ಪರೀಕ್ಷೆ ಪಾಸ್ ಮಾಡಿ ನನಗೆ ಮೆಸೇಜ್ ಮಾಡಿದವರು ಪ್ರತಿಯೊಬ್ಬರದ್ದು ಒಂದೊಂದು ಕಥೆ ಇದೆ. ಪ್ರತಿಯೊಬ್ಬರದ್ದು ಒಂದೊಂದು ಪ್ರೇರಣೆ ಕೊಡುವಂಥ ಕತೆ. ಒಬ್ಬರು ತಂಗಿ ಜ್ಯೋತಿ ರಾಯಚೂರದವರು. ಆ ತಂಗಿ ಹ್ಯಾಂಡಿಕ್ಯಾಪ್ಡ್, ವಿಕಲಚೇತನ. ಅವಳು ವಿಕಲಚೇತನ ಇದ್ದದ್ದು ಅವರ ತಂದೆ ಅವಳ ಬಗ್ಗೆ ಚಿಂತೆ ಮಾಡಿ 2 ಬಾರಿ ಅವರು ಕೆಸೆಟ್ ಎಕ್ಸಾಮ್ ಬರೆದಿದ್ದರು, ರಿಸಲ್ಟ್ ಆಗಲಿಲ್ಲ. ತಂದೆ ಆ ಹುಡುಗಿಯ ಆ ಮಗಳ ಚಿಂತೆಯ ಮಾಡಿ ಶಿವನ ಪಾದ ಸೇರಿದರು, ತೀರಿಕೊಂಡರು. ಪರೀಕ್ಷೆ ಕೇವಲ 10 ದಿವಸ ಮುಂಚೆನೇ ಆ ಜ್ಯೋತಿ ತಂಗಿಯ ತಂದೆ ತೀರಿಕೊಂಡಾಗ ಆ ಹುಡುಗಿಗೆ ತುಂಬ ನೋವು. ತಂದೆ ಇಲ್ಲ, ಏನು ಮಾಡೋದು, ಮೊದಲೇ ಅಂಗವಿಕಲೆ, ಹ್ಯಾಂಗೆ ಸಾಧನೆ ಮಾಡೋದು ಅನ್ನುವ ಪರಿಸ್ಥಿತಿಯೊಳಗೆ ಆ ತಂಗಿ ನನ್ನ ವಿಡಿಯೋಗಳನ್ನು ನೋಡಿ, ನಾನು ಬರೆದಿದ್ದ ಪುಸ್ತಕಗಳನ್ನು ಆ ತಂಗಿ ಖರೀದಿ ಮಾಡಿ ಅದನ್ನು ಓದ್ತಾ ಇದ್ದರು. ಇವಾಗ ಅವಳು ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಅವಳಂದು ನಮ್ಮ ಅಪ್ಪ ಇದ್ರೆ ಇವತ್ತು ನನ್ನ ರಿಸಲ್ಟ್ ಸಂಭ್ರಮ ಆಚರಣೆ ಮಾಡ್ತಿದ್ರು ಸರ್ ಅಂತೇಳಿ. ಅವ್ರ ತಂದೆ ಸ್ವರ್ಗದಲ್ಲಿ ಕುಳಿತು ಈ ತಂಗಿಯ ಅವಳ ಮಗಳ ಸಾಧನೆ ನೋಡಿ ಖುಷಿ ಪಟ್ಟಿದ್ದಾರೆ. ಒಬ್ಬರು 9 ಬಾರಿ ಎಕ್ಸಾಮ್ ಬರೆದು ಇದು 9ನೇ ಬಾರಿ ಕೆಸೆಟ್ ಎಕ್ಸಾಮನ್ನು ಪರೀಕ್ಷೆ ಪಾಸ್ ಮಾಡಿದ್ರು ಒಬ್ಬರು ಗುರುಗಳು. 9 ಬಾರಿ ಕೆಸೆಟ್ ಎಕ್ಸಾಮ್ ಬರೆದು ಅಂದ್ರೆ ನೋಡ್ರಿ, 9 ವರ್ಷದ ತನಕ ಅವರು ಸತತ ಪ್ರಯತ್ನ ಮಾಡಿ 9ನೇ ಪ್ರಯತ್ನದೊಳಗೆ ಅವರು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದರು. ಅಂಥವರು ಕೂಡ ಇದ್ದಾರೆ. ಒಬ್ಬರು ಪೊಲೀಸ್ ಇಲಾಖೆದೊಳಗೆ ಸೇವೆ ಸಲ್ಲಿಸ್ತಾ ಇದ್ದಾಗ 7 ವರ್ಷದ ನಂತರ ಅವರು ತಮ್ಮ ಊರಲ್ಲೇ ಡ್ಯೂಟಿ ಮಾಡ್ತಾಯಿದ್ರು. ಆದರೆ ದೊಡ್ಡ ಸಾಮರ್ಥ್ಯ ಉಳ್ಳವರು. ಆ ವಿಡಿಯೋ ನೋಡಿ ಬುಕ್ಕನ್ನು ತರಿಸ್ಕೊಂಡು ಅವರು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದರು. ಸಾಕಷ್ಟು ವಿದ್ಯಾರ್ಥಿ ಬಳಗದವರು ನನ್ನ ಮೇಲೆ ಪ್ರೀತಿ, ನನ್ನ ಮೇಲೆ ಗೌರವ, ನನ್ನ ಮೇಲೆ ವಿಶ್ವಾಸವಿಟ್ಟು ಒಂದು ವಿಡಿಯೋಗಳನ್ನು ಕೂಡ ಮಾಡಿ ಕಳಿಸಿದ್ದಾರೆ. ಅವರೆಲ್ಲ ಅಭಿಪ್ರಾಯಗಳನ್ನು ನಾನು ಎದುರಿಗೆ ಪ್ರಸ್ತುತಪಡಿಸುತ್ತೇನೆ. ಅತಿ ಶೀಘ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹೆಸರಿನೊಂದಿಗೆ ಅವರ ಕಥೆಯನ್ನು ನಿಮ್ಮ ಎದುರಿಗೆ ಹೇಳಲು ನಾನು ಪ್ರಯತ್ನ ಪಡುತ್ತೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ.
ಕೋಲಾರ, ಕೊಡಗು, ಮಂಡ್ಯ, ರಾಮನಗರ, ಬೆಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್, ಕಲಬುರಗಿ, ಗದಗ, ಧಾರವಾಡ, ಹಾವೇರಿ, ಶಿವಮೊಗ್ಗ, ರಾಯಚೂರು, ಯಾದಗಿರಿ, ಪ್ರತಿಯೊಂದು ಜಿಲ್ಲೆಯ ವಿದ್ಯಾರ್ಥಿ ಬಳಗದವರು ಸಾವಕಾಶ ವಿಡಿಯೋ ಅವರು ತಮ್ಮ ಕಥೆಯನ್ನು ಶಬ್ದದ ಮೂಲಕ ಕಳಿಸಿದ್ದಾರೆ. ಸೊ ಒಬ್ಬೊಬ್ಬರು ಒಂದೊಂದು ಮಾರ್ಗದಲ್ಲಿ ರಿಸಲ್ಟ್ ಹೋದಂಥ ನೋವು ನುಂಗಿದಂಥ ವಿದ್ಯಾರ್ಥಿಗಳ ಕಥೆ ಕೂಡ ಇದೆ. ಆದರೂ ಕೂಡ ನಾವು ಪ್ರಯತ್ನ ಮಾಡಲೇಬೇಕು. ಬರುವ ನೆಟ್ ಎಕ್ಸಾಮಲ್ಲಿ ನೀವೆಲ್ಲರೂ ಪರೀಕ್ಷೆ ಪಾಸ್ ಆಗಬೇಕು. ಕೆಸೆಟ್ ಪಾಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ ಈಗಿಲಿಂದನೇ ಪ್ರಯತ್ನ ಪಡಬೇಕು. PU ಕಾಲ್ಫಾರ್ಮ್ ಆಗೋದಿದೆ, ಅದರ ಸಲುವಾಗಿ ಕೂಡ ನೀವು ಪ್ರಯತ್ನ ಮಾಡಿರಿ. ಕೆಸೆಟ್ ಪರೀಕ್ಷೆ ಪಾಸ್ ಮಾಡೋದ್ರಿಂದ ಎಲ್ಲಿಲ್ಲದ ಆತ್ಮವಿಶ್ವಾಸ ನಿಮಗೆ ಬಂದಿರುತ್ತದೆ. ನಮ್ಮ ಅಕ್ಕಲಕೋಟದ ನಮ್ಮೂರಿನ ಶ್ರೀಶೈಲನ ಹುಡುಗ ಅವನು ಕೂಡ UPSC ಪರೀಕ್ಷೆ ಬರಿತಾ ಇದ್ದೆ ಡೆಲ್ಲಿ ಒಳಗೆ. ತುಂಬ ಬಡತನ ಇರುವಂಥ ಶ್ರೀಶೈಲ್ ಚಾನ್ಕೋಟಿಗೆ, ಅಣ್ಣ ನಾನು ಕೂಡ ಕೆಸೆಟ್ ಬರಿತೇನೆ ಅಣ್ಣ ಅಂತ ತಿಳ್ಕೊಂಡು, ಆಗಲಿ ಬರೀ ಅಪ್ಪ ನೀನು UPSC ಪ್ರಿಪರೇಷನ್ ಮಾಡ್ತಾಯಿದ್ರು ಬರೀ ಅಂತ. ಅವರು ಕೂಡ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಕೆಸೆಟ್ ಪರೀಕ್ಷೆ ಪಾಸ್ ಆದರು. ಕೆಮಿಸ್ಟ್ರಿ ಸಬ್ಜೆಕ್ಟ್ದೊಳಗೆ ನಮ್ಮೂರು ಅಂದರೆ ತೋಳ್ನೂರಿನ ಈ ಬಾರಿ 2 ವಿದ್ಯಾರ್ಥಿಗಳು, ಒಬ್ಬರು ಶ್ರೀಶೈಲ್ ಬಸವರಾಜ್ ಚಾನ್ಕೋಟಿ ಹುಡುಗ, ಇನ್ನೊಬ್ಬರು ಇಕ್ರಾ ಪಿರ್ಜಾದೆ ಪಾಟೀಲ್ ಮುಸ್ಲಿಂ ಹುಡುಗಿ ತಂಗಿ. ತುಂಬ ಬ್ರಿಲಿಯಂಟ್ ಅವರು. ಇಷ್ಟು ಬ್ರಿಲಿಯಂಟ್ ಅದರಲ್ಲ ಅವರು. ಸಿನಿಮಾ ಫೀಲ್ಡ್ದೊಳಗೆ ಕರಿಯರ್ ಮಾಡುವಂಥ ಆಸೆ ಉಳ್ಳವರು. ಇತ್ತೀಚೆಗೆ ಅವರು ಸೈನಾ ನೇವಲ್ ಮೇಡಮ್ ಅವ್ರ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ನಾನು ಕಳಿಸಿದ್ರು. ಟೆನ್ನಿಸ್ ಆಟಗಾರ್ತಿಯಲ್ಲ ಸೈನಾ ನೇವಲ್ ಜೊತೆಗೆ. ಅವರು ಕೂಡ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಕೆಸೆಟನ್ನು ಪರೀಕ್ಷೆ ಪಾಸ್ ಮಾಡಿದ್ದಾರೆ. ನಮ್ಮ ಅಕ್ಕಲಕೋಟದವರೇ ಆದ ಅಶ್ವಿನಿ ಅನ್ನೋರ ತಂಗಿ, ಅವರು ನಮ್ಮ ಅಕ್ಕಲಕೋಟೆ ತಾಲೂಕಿನ ವಾಗದರಿಗೆ ಗ್ರಾಮದವರು. ಅವರು ಭಾಳಷ್ಟು ಬಾರಿ ಕೆಸೆಟ್ ಎಕ್ಸಾಮನ್ನು ಬರೆದಿದ್ದಾರೆ, ಆದರೆ ಆಗಲಿಲ್ಲ. ಈ ಬಾರಿ ನಾನು ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡಿ ನಮ್ಮ ಮನೆಗೆ ಬಂದು ನನಗೆ ಅವರು ಮಾಡಿದಂಥ ನೋಟ್ಸನ್ನು ನಾನು ಕೊಟ್ಟು, ಸರ್ ಈ ರೀತಿ ಮಾಡಿದ್ದೇನೆ ಅಂತ ಹೇಳಿ ಅವರು ಕೂಡ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ ಪೊಲಿಟಿಕಲ್ ಸೈನ್ಸಲ್ಲಿ. ನಮ್ಮ ಅಕ್ಕಲಕೋಟದವರೇ ವಿನಾಯಕ ಕಲ್ಶೆಟ್ಟಿ ಸರ್, ನಮ್ಮ ವಿದ್ಯಾರ್ಥಿ. ಅವನು ನಮ್ಮ ಕೈಯೊಳಗೆ ಕಲ್ತಂಥ, ನಮ್ಮ ಶಾಲೆಯೊಳಗೆ ಕಲ್ತಂಥ ವಿದ್ಯಾರ್ಥಿ. ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪಾಸ್ ಮಾಡಿ ನನ್ನ ಮಾತು ಕೇಳಿ ಕರ್ನಾಟಕ ಸೆಟ್ ಎಕ್ಸಾಮ್ ಕೂಡ ಪಾಸ್ ಮಾಡಿದ್ದಾರೆ. ಬರ್ರಿ ವಿನಾಯಕ್ 2 ತಿಂಗಳಲ್ಲಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಮತ್ತು ಕರ್ನಾಟಕ ಸೆಟ್ ಎಕ್ಸಾಮ್ 2 ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಸೊಲ್ಲಾಪುರದ ವಿದ್ಯಾರ್ಥಿಗಳು, ತಮಿಳುನಾಡಿನ ವಿದ್ಯಾರ್ಥಿ, ಆಂಧ್ರ ಪ್ರದೇಶ ವಿದ್ಯಾರ್ಥಿ, ಕನ್ನಡ ಮಾಧ್ಯಮ ಇರುವಂಥ ವಿದ್ಯಾರ್ಥಿಗಳು ಈ ಬಾರಿ ಅದ್ಭುತ ಸಾಧನೆಯನ್ನು ಮಾಡಿ ಎಲ್ಲರೂ ಅಭಿನಂದನೆಯ ಸುರುಮಳೆಯನ್ನು ನನಗೆ ಸಲ್ಲಿಸ್ತಾ ಇದ್ದಾರೆ. ನಾನೇನು ಮಾಡಿಲ್ಲ, ಅವ್ರಿಗೆ ಜಸ್ಟ್ ನಾನು ಮಾಡಿದ್ದೇನೆ, ನೀವು ಮಾಡಿರಿ ಅನ್ನೋ ಮಾತನ್ನು ಹೇಳಿದ್ದೇನೆ. ನನಗೆಲ್ಲಕ್ಕಿಂತ ವಿಶೇಷವಾಗಿದ್ದು ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದುತ್ತರ್ಗಿ ಊರಿನ ಡಾಕ್ಟರ್ ರಾಜಶೇಖರ್ ಹಡ್ಕೋದ್ ಸರ್ ಅವರ ವಯಸ್ಸು 52 ವರ್ಷದ ನಮ್ಮ ರಾಜಶೇಖರ್ ಸರ್ ಅವರು ಚಿತ್ತಾಪುರ ಡಿಗ್ರಿ ಕಾಲೇಜಿನಲ್ಲಿ 16 ವರ್ಷಗಳಿಂದ ಪ್ರೊಫೆಸರ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅತಿಥಿ ಉಪನ್ಯಾಸಕರಾಗಿ. 52 ವರ್ಷ ಅವರಿಗೆ. ಕೆಸೆಟ್ ಎಕ್ಸಾಮ್ ಬರೆದು ಸಾಕಾಗಿತ್ತು ಪಾಪ. ಏನಪ್ಪ ಎಷ್ಟು ಮಾಡಿದ್ರೂ ರಿಸಲ್ಟ್ ಆಗ್ತಾ ಇಲ್ಲ. ತುಂಬ ಅದ್ಭುತ ಜ್ಞಾನ ಉಳ್ಳವರು, PhD ಮಾಡಿದವರು. ಆದರೆ ಕೆಸೆಟ್ ಎಕ್ಸಾಮ್ ಬರೆಯುವಂಥ ಒಂದು ಟೆಕ್ನಿಕ್ ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ತಾನಯ್ಯ ಸರ್ ನಿಮ್ಮ ವಿಡಿಯೋ ನೋಡಿದೆ, ನಾನು ನೀವು ಬರೆದಿರೋ ಪುಸ್ತಕನ ತರಿಸ್ಕೊಂಡೆ, ನೀವು ಹೇಳೋ ಮಾತನ್ನು ಕೇಳಿದೆ. ವಯಸ್ಸಲ್ಲಿ ನೋಡ್ರಿ ನನಗಿಂತ ಅವರು 10 ವರ್ಷ ದೊಡ್ಡವರು. 52 ವರ್ಷದ ಡಾಕ್ಟರ್ ರಾಜಶೇಖರ್ ಸರ್ ಅವರು ನಿನ್ನೆ ಕೆಸೆಟ್ ಎಕ್ಸಾಮನ್ನು ಪರೀಕ್ಷೆ ಅವರೊಂದು ನಮ್ಮ ಜೀವನಕ್ಕೆ ನೀವು ಸಂಜೀವನಿಯಾಗಿ ಬಂದಿದ್ದೀರಿ. ನನ್ನಂಥ ಸಾವಿರೋ ವಿದ್ಯಾರ್ಥಿಗಳು ನಿರಾಶೆಯಿಂದ ಕತ್ತಲದೊಳಗೆ ಇಳುವಂಥ ವಿದ್ಯಾರ್ಥಿಗಳಿಗೆ ನೀವು ದಾರಿದೀಪವಾಗಿ ಅವರಿಗೆ ಸಂಜೀವನಿಯಾಗಿ ನೀವು ಬಂದಿದ್ದೀರಿ ಸರ್. ನಿಮಗೆ ತುಂಬು ಹೃದಯದ ಅಭಿನಂದನೆಗಳು. ನೀವು ಇನ್ನೂ ನಿಮ್ಮ ಕೆಲಸವನ್ನು ಹೀಗೆ ಸತತವಾಗಿ ಮಾಡುತ್ತಾ ಇರ್ರಿ ಅಂತೇಳಿ ಡಾಕ್ಟರ್
ರಾಜಶೇಖರ್ ಹಡಪದ್ ಸರ್ ಅವರು ಹೇಳಿದರು. ರಾಜು ಅಣ್ಣವರಿಗೆ ನಾನು ಅಂದೆ, ಅಣ್ಣ ನೀವೇ ನಮ್ಮ ಪಾಲಿನ ದೇವರೇ, ನನಗೆ ನೀವು ಸ್ಫೂರ್ತಿಯನ್ನು ಕೊಡ್ತಾ ಇದ್ದೀರಲ್ಲ, ನೀವು ವಯಸ್ಸಲ್ಲಿ ದೊಡ್ಡವರಿದ್ದರೂ ಕೂಡ ನನಗೆ ಪ್ರೋತ್ಸಾಹ ನೀಡಿದ್ದೀರಿ. ಥ್ಯಾಂಕ್ ಯು ಅಣ್ಣ. ನೋಡ್ರಿ 52 ವರ್ಷ ಅವ್ರಿಗೂ ಮದುವೆ ಆಗಿದೆ, ಸಂಸಾರ, ಮಕ್ಕಳು, ಇಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ಮಾಡೋದಲ್ಲ. ನಂದೀಶ್ ಬಿಂದು ಬೆಂಗಳೂರದವರು ತಂಗಿ 1.5 ವರ್ಷದ ಹುಡುಗನ ಇಟ್ಟುಕೊಂಡು, ಒಬ್ಬರು 2 ವರ್ಷದ ಎರಡು ಮಕ್ಕಳ ತಾಯಿ, ಆ ತಂಗಿ ಕೂಡ ಪರೀಕ್ಷೆ ಪಾಸ್. ಏನಪ್ಪ, ಒಬ್ಬೊಬ್ರದ್ದು ಒಂದೊಂದು ಕತೆ. ಅಂತ ಎಲ್ಲ ತಂಗಿ, ಅಕ್ಕ ಮಹಾದೇವಿ ದಡ್ಡಿ ಮನಿ ಅಂತೇಳಿ ಆ ತಂಗಿ ನನ್ನ ಬಗ್ಗೆ ಒಂದು ಕವನ ಬರೆದು ಕಳಿಸಿದ್ದಾಳೆ. ಆ ಕವನನ್ನು ಓದಿದ ಮೇಲೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟು, ಏನಪ್ಪ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಕೇಸೆಟ್ ವಿಡಿಯೋಗಳನ್ನು ನೋಡಿ ಅದರಿಂದ ಪ್ರೇರಣೆ ಪಡೆದು, ಅದರಿಂದ ಒಂದು ಆತ್ಮವಿಶ್ವಾಸ ಪಡೆದು ಜೀವನವನ್ನು ರೂಪಿಸಿಕೊಳ್ಳುತ್ತಿದ್ದಾರೆ. ಅವರೊಂದು ದಾನ ಹೆಸರಲ್ಲಿ ತುಂಬಿದ ನದಿ ಇದ್ದ ಹಾಗೆ ನೀವು ಹರಿಯುತ್ತಾ ಇರಬೇಕು. ನೀವು ದಟ್ಟವಾದ ಕಾಡು ಇದ್ದ ಹಾಗೆ ಎಲ್ಲಿಲ್ಲದ ಅಲಂಕಾರಗಳನ್ನು ನನಗೆ ಅವರು ಸಲ್ಲಿಸಿದ್ರು. ಇರಲಿ, ಆ ಎಲ್ಲ ತಂಗಿಯರಿಗೆ ತುಂಬು ಹೃದಯದ ಅಭಿನಂದನೆಗಳು. ಅವ್ರ ಬಗ್ಗೆ ನಾನು ಕತೆ ಹೇಳುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ ಬಗ್ಗೆ ಎಷ್ಟು ಕತೆ ಹೇಳೋದೇ ನನಗೆ ಗೊತ್ತಾಗ್ತಾಯಿದೆ. ಇನ್ನೊಮ್ಮೆ ತುಂಬು ಹೃದಯದ ಕೇಸೆಟ್ ಪಾಸಾದ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬು ಹೃದಯದ ಅಭಿನಂದನೆಗಳು. ಇವರು ನಮ್ಮ ವಿದ್ಯಾರ್ಥಿ ನಂಬರ್ 1 ಸ್ಟೂಡೆಂಟ್ ಅದಾರೆ ವಿರೂಪಾಕ್ಷ. ಅವರ ತಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷರು, ದೊಡ್ಡ ಸಾಹಿತಿಗಳು ಅವರು. ಅವ್ರ ಮಗ ವಿರೂಪಾಕ್ಷ ನನ್ನ ಕೈ ಒಳಗೆ ಇವಾಗ 10th ಕಲಿತಾ ಇದ್ದಾನೆ. ಇವನು ನಮ್ಮ ಓಂಕಾರ ಸ್ವಾಮಿ, ಪ್ರಜ್ವಲ್ ಅನ್ನೋ ಹುಡುಗ, ಡ್ಯಾನ್ಸ್ದೊಳಗೆ ಭಾಳ ಫೇಮಸ್ ಹುಡುಗ ಅವನು ವೀರೇಶ್. ಅವನು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲೇ ಇವಾಗನೇ ಪರೀಕ್ಷೆ ಕ್ವಾಲಿಫೈಡ್ ಆಗಿದ್ದಾನೆ. ಮುಂದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇದ್ದ ಹಾಗೆ ಅವನು ನಮ್ಮ ಏಕನಾಥ್, ನಮ್ಮ ಇವನು ಸ್ವಲ್ಪ ಆಗಾವದಂಟ ನಮ್ಮ ಮನುಷ್ಯ. ಇರಲಿ, ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಅಲ್ಲಿ ನಮ್ಮೆಲ್ಲ ಟೀಚರ್ಸ್ ಅದಾರ್ರಿ, PM ಪಾಟೀಲ್ ಸರ್, ಇಂಗ್ಲೀಷ್ ಮೇಧಾವಿಗಳು ಅವರು, ಗಿರೀಶ್ ಪಟ್ಟದ್ ಸರ್, ನಮ್ಮ ಶಾಲೆಯ ಉಪಮುಖ್ಯಾಧ್ಯಾಪಕರು. ಸೊ ಥ್ಯಾಂಕ್ ಯು. ಈ ಒಂದು ಟ್ರಿಪ್ ಮಾಡುತ್ತಾ ಒಂದು ವಿಡಿಯೋ ಮಾಡಿದ್ದೇನೆ. ಸಮಯದ ಸದುಪಯೋಗ ಮಾಡ್ಕೊಂಡು ವಿಡಿಯೋ ಮಾಡಿದ್ದೇನೆ. ಬೆಳಗಿಂದ ವಿಡಿಯೋ ಮಾಡಬೇಕಂತಿದ್ದೆ, ಅದರ ಟೈಮೇ ಸಿಗ್ತಾಯಿಲ್ಲ. ಕೆಲಸದ ಈ ವಿದ್ಯಾರ್ಥಿಗಳನ್ನು ನೋಡೋದು, ವಿದ್ಯಾರ್ಥಿಗಳು ಮತ್ತೇನು ವಿರೂಪಾಕ್ಷ, ಹೇಗಾಯಿತು ನಿಮ್ಮ 1 ಡೇ ಟೂರ್? ಆರ್ ಯು ಎಂಜಾಯಿಂಗ್? ವೆರಿ ಗುಡ್. ಹಾಂ, ಮನಸ್ಸು ಆನಂದ ಐತ್ರಿ. ಹಾಂ, ವೆರಿ ಗುಡ್. ದೋಸ್ತರ ಜೊತೆ ಜೀವನ ಸಿಗತ್ತಂತ ಖುಷಿ ಸಿಗ್ತದೆ. ಸಾವ್ಕಾಸ್ ಎಲ್ಲ ಜೀವನಾಗ ಎಲ್ಲ ಸಿಗ್ತದ್ರಿ. ದೋಸ್ತರ ಜೊತೆ ಇದು ಖುಷಿ ಬೆಲೆ ಕಟ್ಟಲಾಗಲ್ರಿ. ವಾ ಜೀವನಾಗ ಎಲ್ಲ ಸಿಗ್ತದ್ರಿ, ಯಾಕೆ ಸಿಗ್ತದ, ಎಲ್ಲ ಸಿಗ್ತದ. ಬಂದು ದೋಸ್ತರ ಜೊತೆ ಇದು ಎಂಜಾಯ್ ಎಲ್ಲಿ ಸಿಗಲ್ರಿ, ಯಾಕೆ ಕೊಟ್ಟರು ಸಿಗಲ್ರಿ. ಅಗದಿ ನಿಮ್ಮ ತಂದೆ ಇರ್ತಾರ, ಸಾಹಿತಿ ಥರ ಮಾತಾಡ್ತಾರೆ. ಸ್ವಲ್ಪ ಸಾಹಿತ್ಯ ಇವನು ಕೂಡ, ನಮ್ಮ ವಿರೂಪಾಕ್ಷ ಕೂಡ ಕವನಗಳನ್ನು ಬರೀತಾನ್ರಿ ಸ್ಕೂಲ್ ಒಳಗೆ. ಸ್ವಲ್ಪ ಮನುಷ್ಯನ ಇವತ್ತು ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳ ಒತ್ತಡದಿಂದ ನಾನು ಬಂದೀನಿ ಸರ್, ಬರಲೇಬೇಕಂತೇಳಿ ಎಲ್ಲರೂ ಹೇಳಿದ್ರು. ಮನೋರಂಜನೆ ಹಾಂ, ಗೆಳೆಯರ ಬಳಗ. ಓಕೆ, ಡಾನ್ಸರ್ ಬಾಯ್. ಸಾವ್ಕಾಸ್. PM ಪಾಟೀಲ್ ಸರ್, ಹಾಂ, ಅವರೆಲ್ಲರೂ ಅಚ್ಚುಮೆಚ್ಚಿನ ಗುರುಗಳು. ಅವರು ನಮ್ಗೆ ಭಾಳ ಆನಂದ ಕೂಡ ಸರ್. ನಮಗೆ ಅವ್ರ ಗೆಳೆಯರು ತಿಳಿದು ಈ ಪ್ರವಾಸ ಒಳಗೆ ಸಹಾಯ ಮಾಡಿದ್ದಾರೆ. ವೆರಿ ಗುಡ್. ಈ ನಮ್ಮ ಖುಷಿಗೆ ಅವರು ಕಾರಣ. ಗುರುಗಳು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ಒಂದು ವಿಡಿಯೋ ನಮ್ಮ ವಿರೂಪಾಕ್ಷ ಮಾತಾಡನ್ರಿ ಇಟ್ಟತನ. ಹಾಂ, ಚಲೋ ನಡ್ರಿ.